ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ಸಿಂಪಲ್. ಇಲ್ಲಿ ನೋಡ್ಬೋದು ಇವತ್ತು ಬಿಗ್ ಗ್ಯಾಪ್ ಡೌನ್. ಸೊ ಈ ಗ್ಯಾಪ್ ಡೌನ್ ಬಂದು ಡೈಲಿ ಟೈಮ್ ಫ್ರೇಮಲ್ಲಿ ಇಟ್ ಹಸ್ ಬ್ರೋಕನ್ ದಿ NR4. ದ ಲಾಸ್ಟ್ 4 days ಒಂದು ಕನ್ಸಾಲಿಡೇಷನ್ ಅಲ್ಲಿತ್ತು, ಅದು ಕಂಪ್ಲೀಟ್ಲಿ ಬ್ರೋಕನ್. ಈಗ ನೋಡ್ಬೋದು, ನೀವು ನೋಡ್ಬೋದಲ್ವಾ? ದಿಸ್ ವಾಸ್ ದಿ NR4. 4 ದಿನ ಕನ್ಸಾಲಿಡೇಷನ್ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬರಬೇಕಿತ್ತು, ಆದರೆ ಗ್ಯಾಪ್ ಡೌನ್ ಮುಖಾಂತರ ಕೆಳಗಡೆ ಓಪನ್ ಆಯಿತು. ಸೊ ಅದಾಗ್ತಿದ್ದಂಗೆ ಫುಲ್ ಬ್ಯಾಕ್, ಬೆಳಗ್ಗಿಂದ ಹೈಯರ್ ಐಸ್ ಕಂಪ್ಲೀಟ್ಲಿ ಸೆಲ್ಲರ್ಸ್ ಟ್ರ್ಯಾಪ್. ಎಲ್ಲ ಕಡೆನೂ ಸೆಲ್ಲರ್ಸ್ ಟ್ರ್ಯಾಪ್ ಆಗ್ತಿತ್ತು. ಫೈನಲಿ ಒಂದು ಪಿನ್ ಬಾರ್ ಫಾರ್ಮ್ ಆಗಿ ಕೆಳಗಡೆ ಬಂತು. ನಾನಿಲ್ಲಿ ಟ್ರೇಡ್ ತೊಗೊಳ್ಲಿಕ್ಕೆ ಆಗಿಲ್ಲ, ಯಾಕಂದರೆ ಕಾಂಟ್ರಾ ಟ್ರೇಡ್ ಆಗ್ತಿತ್ತು. ಯಾಕಂದರೆ ದ ಎಂಟೈರ್ ಡೇ ಇಸ್ ಬುಲ್ಲಿಶ್. ಆಲ್ ಆಫ್ ಅ ಸಡನ್ ನಾವು ಸೆಲ್ಲಿಂಗ್ ತೊಗೊಳಕ್ಕೆ ನನ್ನ ರೂಲ್ಸ್ ಒಪ್ಪಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಒಂದು ಸೆಲ್ಲಿಂಗ್ ಸೆಟಪ್ ಇತ್ತು, ಬಟ್ ಈ ಸೆಟಪ್ದು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಾಯಿತು. ಸಿಮಿಲರ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇನ್ನೊಂದು ಪುಲ್ ಕೊಟ್ಟರೆ ಲೈಕ್ ಸೆಟಪ್ ವಿಲ್ ಫೇಲ್. ಸೊ ಕಂಪ್ಲೀಟ್ಲಿ ಕೆಳಗಡೆ ಬಂದಿದೆ, ಬ್ಯಾಕ್ ಟು ಬ್ಯಾಕ್ ರೆಡ್ ಕ್ಯಾಂಡಲ್ಸ್. ಸೊ ದೆರ್ ಇಸ್ ನೋ ಎಂಟ್ರಿ ಅಟ್ ದಿಸ್ ಪಾಯಿಂಟ್. ಸೊ ವಿಲ್ ಹ್ಯಾವ್ ಟು ವೇಟ್ ಫಾರ್ ಸಮ್ ಸಾರ್ಟ್ ಆಫ್ ರಿಟ್ರೇಸ್ಮೆಂಟ್. ಒಂದು ರಿಟ್ರೇಸ್ಮೆಂಟಲ್ಲೇ ಯಾವಾಗಲೂ ಟ್ರೇಡ್ ತೊಗೋಬೇಕು. ನೋಡಿ, 1 2 3 4 5 6 7 8 ರೆಡ್ ಕ್ಯಾಂಡಲ್ಸ್ ಇದೆ. ಸೊ ಫೋಮೋ ಇರೋರು ಇಲ್ಲಿ ಟ್ರೇಡ್ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಸೊ 1-2 ಕ್ಯಾಂಡಲ್ ಮೇಲೋಯ್ತು ಅಂದರೆ 20 ಪಾಯಿಂಟ್, ಯಾಕಂದರೆ ವಿಕ್ಸ್ ಇವತ್ತು 6 to 7% ಅಪ್ ಇದೆ. ನೀವು ನೋಡ್ತಿರ್ಬೋದು, ಒಂದು ಸ್ಮಾಲ್ ಅಪ್ ಮೂವ್ ಮಾಡಿದ್ರೆ ಸ್ಪಾಟ್ ಚಾರ್ಟಲ್ಲಿ ನೋಡಿ, ಸಿನಲ್ಲಿ ಯಾವ ರೀತಿ ಒಂದು ಪುಷ್ ಸಿಗ್ತಿದೆ ನೋಡಿ. 6 ಪಾಯಿಂಟು, ಒಂದೊಂದು ಕ್ಯಾಂಡಲ್ 20 ಪಾಯಿಂಟ್ ಇದೆ. ಈ ಕ್ಯಾಂಡಲ್ ನೋಡಿ 18 ಪಾಯಿಂಟ್. ಸೊ ಸಪೋಸ್ ನಾನು ಇಲ್ಲಿ ಟ್ರೇಡ್ ತೊಗೊಂಡ್ರೆ, ಸಪೋಸ್ ಸಿ ಸೆಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ಯೋಚನೆ ಮಾಡಿ, 1-2 ಕ್ಯಾಂಡಲ್ ಮೇಲೆ ಬಂದರೆ 18 ಪಾಯಿಂಟ್. ಈ ಝೋನಿಗೆ ಬರಲಿ, ಇಲ್ಲಾಂದರೆ ಇನ್ನೂ ಕೆಳಗಡೆ ಹೋಗಲಿ, ಒಂದು ಪುಲ್ ಬ್ಯಾಕ್ ಕೊಡಲಿ, ಆ ನಂತರ ವಿಲ್ ಸಿ ಟ್ರೇಡ್ ತೊಗೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಇವತ್ತು ಅಂತ. ತುಂಬ ಸ್ಟಾಪ್ ಲಾಸಸ್ ಇದೆ ಇಲ್ಲಿ, 1 2 3 4 ಸ್ಟಾಪ್ ಲಾಸ್. ಈ ಸ್ಟಾಪ್ ಲಾಸ್ ಆಲ್ಮೋಸ್ಟ್ ಹೋಗಿದೆ, 4 ಸ್ಟಾಪ್ ಲಾಸಸ್. ಇಲ್ಲೊಂದು ಸ್ಮಾಲ್ ಪಿನ್ ಬಾರ್ ಫಾರ್ಮ್ ಆಯಿತು. ಒಂದು ಸ್ವಲ್ಪ ಒಂದು ಮೇಲ್ ಕಡೆ ಗ್ರೀನ್ ಕ್ಯಾಂಡಲ್ ಕೊಟ್ಟಿದ್ದಿದ್ರೆ ಸೆಲ್ ಮಾಡ್ಬೋದಿತ್ತು. ಸೊ ಬಟ್ ಆಗಲಿಲ್ಲ. ನೋಡಿ, ಇವಾಗ ಫಾರ್ಮ್ ಆಗ್ತಿದೆ ಗ್ರೀನ್ ಕ್ಯಾಂಡಲ್. ಒಂದು ಇಟ್ ಇಸ್ ಇಲ್ಲಿ ರೆಡ್ ಬರ್ತಿದ್ರು, ಇಲ್ಲಿ ಗ್ರೀನ್ ಫಾರ್ಮ್ ಆಗ್ತಿದೆ, ಅಂದರೆ ಏನು ಟ್ರ್ಯಾಪ್ ಆಗ್ತಿದೆ. ಸೊ ವಿಲ್ ವೆಯ್ಟ್, ದಿಸ್ ಇಸ್ ಡೈವರ್ಜೆನ್ಸ್. ಲೆಟ್ಸ್ ವೆಯ್ಟ್, ಲೆಟ್ಸ್ ಟ್ರೈ ಟು ಕೀಪ್ ಇಟ್ ಸಿಂಪಲ್. ನಮ್ಮ ಚಾನಲ್ ಹೆಸರೇ ಟ್ರೇಡ್ ಸಿಂಪಲ್. ಸೊ ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಸ್ಮಾಲ್ ಸ್ಟಾಪ್ ಲಾಸ್ ಬೇಕಾಗುತ್ತೆ. ಸೊ ಲೆಟ್ಸ್ ವೆಯ್ಟ್ ಫಾರ್ ಇಟ್. ನೀವೆಲ್ಲ ನೋಡ್ತಿರ್ಬೋದು, ಈ 90 ಡಿಗ್ರಿ ಫಾಲ್, ಬ್ಯಾಕ್ ಟು ಬ್ಯಾಕ್ ರೆಡ್ ಕ್ಯಾಂಡಲ್ಸ್. ಸೊ ಎಂಟ್ರಿಗೆ ಅವಕಾಶ ಸಿಕ್ಕಿಲ್ಲ. ಈ ಪಿನ್ ಬಾರ್ ಫಾರ್ಮ್ ಆದಾಗ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದ್ರೆ ಎಂಟ್ರಿ ತಗೋಬೋದು ಅಂತ ಕಾಯ್ತಿದ್ದೆ ಈ ಪಿನ್ ಬಾರಲ್ಲಿ, ಯಾಕಂದರೆ ಈ ಬ್ರೇಕ್ಔಟ್ ಫೇಲ್ ಆಗಿತ್ತು. ಸೊ ಇಲ್ಲೊಂದು ಸ್ಮಾಲ್ ಗ್ರೀನ್ ಕ್ಯಾಂಡಲ್ ಬಂದಿದ್ರೆ ತಗೋಬೋದಿತ್ತು, ಬಟ್ ಬ್ಯಾಕ್ ಟು ಬ್ಯಾಕ್ ಫಾಲ್ ಆಗ್ತಿದೆ ನೋಡಿ. ಈ ಪಾಯಿಂಟಲ್ಲಿ ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಗ್ಯಾರಂಟಿ ಹಿಟ್ ಆಗುತ್ತೆ. ಸೆಲ್ ಮಾಡಿದ್ವಿ ಅಂದರೆ ಪ್ರಾಬ್ಲಮ್ ಏನಂದರೆ ಎಲ್ಲಿ ಸ್ಟಾಪ್ ಲಾಸ್ ಇಡೋದು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸೆಲ್ ಮಾಡ್ತೀನಿ ಅಂದ್ಕೊಳ್ಳಿ, ನೋಡಿ ಇಲ್ಲಿಡ್ತೀರಾ ಸ್ಟಾಪ್ ಲಾಸ್, ಇಲ್ಲಿಡ್ತೀರಾ, ಇಲ್ಲಿಟ್ರೆ ಟಾರ್ಗೆಟ್ ಸಿಗಲ್ಲ. ಇಲ್ಲಿಟ್ರೆ ಒಂದು ಸ್ಮಾಲ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ರೀಟ್ರೇಸ್ ಆಗಿ ಹಿಟ್ ಆಗುತ್ತೆ. ಸೊ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಯು ಹ್ಯಾವ್ ಟು ವೇಟ್ ಫಾರ್ ಅ ಪುಲ್ ಬ್ಯಾಕ್. ಸೊ ಇಲ್ಲಿ ಆಪರ್ಚುನಿಟಿ ಮಿಸ್ ಆಯಿತು. ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ಈ ಒಂದು ಪಿನ್ ಬಾರಲ್ಲಿ. ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಪುನಃ ಗ್ರೀನ್ ಕ್ಯಾಂಡಲ್ ಲೋ ಏನಾನ ಟಚ್ ಆಗಿದ್ದಿದ್ರೆ ಈ ಒಂದು ಒಳ್ಳೆ ಒಂದು ಮೂವ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು. ಸೊ ವಿ ಮಿಸ್ ದಿಸ್ ಒನ್. ನೋಡಿ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದರೆ ಈ 20 ಪಾಯಿಂಟ್ಸ್ ಇಸ್ ನಥಿಂಗ್. 20 to 25 ಪಾಯಿಂಟ್ಸ್ ನೋಡಿ, 10 ಪಾಯಿಂಟ್ ಆಲ್ರೆಡಿ. ಏನಕ್ಕೆ ಅಂದರೆ ಇಲ್ಲಿ ಮೇಲಿಂದ ಬಿದ್ದಿದೆ ಆಲ್ರೆಡಿ. ಸೊ ಫಿಬೊನಾಸಿ ರಿಟ್ರೇಸ್ಮೆಂಟ್ ಯೂಸ್ ಮಾಡ್ಬೋದು ನೀವು ಬೇಕಿದ್ರೆ. 0.23 ಹತ್ರ ಬರುತ್ತೆ. ತಪ್ಪಿ ಇಲ್ಲಿವರೆಗೂ ಬಂತು ಅಂದರೆ ಸೊ ಇಟ್ ವಿಲ್ ಬಿ ಅ ಬಿಗ್ ಲಾಸ್. ಸೊ ಬೆಟರ್ ಟು ಸ್ಟೇ ಪುಟ್. ಪೇಷನ್ಸ್ ಇಸ್ ದ ನೇಮ್ ಆಫ್ ದ ಗೇಮ್. ಆಲ್ರೆಡಿ 2 ಗಂಟೆ ಹತ್ರಕ್ಕೆ ಆಗ್ತಿದೆ, 1:45 1:50, ಸ್ಟಿಲ್ ಟ್ರೇಡ್ ತೊಗೊಂಡಿಲ್ಲ. ದಿಸ್ ಇಸ್ ಪೇಷನ್ಸ್. ಪೇಷನ್ಸ್ ಇಲ್ಲ ಅಂದರೆ ಭಾರಿ ಕಷ್ಟ. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು ಏನಕ್ಕೆ ಬೈ ಟ್ರೇಡ್ ತೊಗೊಂಡಿಲ್ಲ ಅಂತ. ಸೆಲ್ ಟ್ರೇಡ್ ಏನಕ್ಕೆ ತೊಗೊಳಕ್ಕೆ ಆಗ್ತಿಲ್ಲ ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಇದೇ ಕಾರಣಕ್ಕೆ ತೊಗೊತಿಲ್ಲ. ಸೊ ಭಾಳ ಜನ ಕೇಳ್ಬೋದು, ಸರ್ ಹಂಗಾದ್ರೆ ನೀವು ಯಾಕೆ ಇಲ್ಲಿ ಬೈ ಮಾಡಬಾರ್ದು, ನಿಮ್ಗೆ ಗೊತ್ತಿತ್ತಲ್ವ ಇಲ್ಲಿಂದ ಮೂವ್ ಆಗುತ್ತೆ ಅಂತ.
ಯಾವತ್ತು ಕಾಂಟ್ರಾ ಟ್ರೇಡಿಂಗ್ ಮಾಡಬಾರ್ದು. 1-2 ದಿನ ಪ್ರಾಫಿಟ್ ಬರುತ್ತೆ, ಬಹಳ ಒಂದು ದೊಡ್ಡ ಲಾಸ್ ಆಗುತ್ತೆ ಒಂದಿನ ಡೆಫಿನೆಟ್ಲಿ ಕಾಂಟ್ರಾ ಟ್ರೇಡಿಂಗ್ ಮಾಡಕ್ ಹೋದಾಗ. ಸೊ ದಟ್ಸ್ ವಾಟ್ ಈಸ್ ಮೈ ಬಿಲೀಫ್. ನೀವು ಟ್ರೈ ಮಾಡ್ಬೋದು ನೋಡಿ. ನೋಡಿ ಒಂದೇ ಕ್ಯಾಂಡಲ್ 15 ಪಾಯಿಂಟ್. ಈ ಒಂದು ಪಿನ್ ನೋಡಿ, ಬೈ ಮಾಡಿರೋ ಒಂದು ಪರಿಸ್ಥಿತಿ ನೋಡಿ ಏನಾಗಿರುತ್ತೆ ಅಂತ. ಈ ಪಿನ್ ಬಾರ್ ನೋಡಿದ ತಕ್ಷಣ ಬೈ ಮಾಡಿರ್ತಾರೆ, ಈ ರೆಡ್ ಕ್ಯಾಂಡಲ್ ನೋಡಿದ ತಕ್ಷಣ ಸೆಲ್ ಮಾಡ್ತಾರೆ, ಪುನಃ ಒಂದು ಗ್ರೀನ್ ಕ್ಯಾಂಡಲ್ ಬಂದರೆ ಬೈ ಮಾಡ್ತಾರೆ, ಪುನಃ ರೆಡ್ ಕ್ಯಾಂಡಲ್ ಇಲ್ಲಿವರೆಗೂ ಬಂತಂದ್ರೆ ಸೆಲ್ ಮಾಡ್ತಾರೆ. ದಟ್ ಈಸ್ ದ ರೀಸನ್ ಕಾಂಟ್ರಾ ಟ್ರೇಡಿಂಗ್ ಇಸ್ ವೆರಿ ಡಿಫಿಕಲ್ಟ್. ಅದೇ ರೀಸನ್ ಇಲ್ಲಿ ನಾನು ಸೆಲ್ ಮಾಡಿಲ್ಲ. ಈ ಮೂವ್ ನೀವು ಇವಾಗ ಅನ್ಸುತ್ತೆ ತೊಗೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಅಂತ, ಬಟ್ ಯೋಚನೆ ಮಾಡಿ ಇಲ್ಲಿ ನಾನು ಸೆಲ್ ಮಾಡಿದ್ರೆ ಇದು ಸ್ಟಾಪ್ ಲಾಸ್ ಎಷ್ಟು 30 ಪಾಯಿಂಟ್, ಆಲ್ಮೋಸ್ಟ್ 28 ಪಾಯಿಂಟ್ ಸ್ಟಾಪ್ ಲಾಸ್. ಇದು ತುಂಬ ದೊಡ್ಡ ಸ್ಟಾಪ್ ಲಾಸ್, ಅದಕ್ಕೆ ನಾನು ತೊಗೊಂಡಿಲ್ಲ. ಹಂಗೂ ಈ ಪಾಯಿಂಟಲ್ಲಿ ಅಂದ್ಕೊಂಡೆ ತೊಗೊಳಕ್ಕೆ, ಬಟ್ ನನ್ನ ಪ್ರಾಬ್ಲಮ್ ಬಂದಿದ್ದು ಈ ಪಿನ್ ಬಾರ್ ವಾಸ್ ಟೂ ಆಬ್ವಿಯಸ್, ಟ್ರಾಪ್ ಥರ ಕಾಣ್ತಿತ್ತು. ಸೊ 1-2 ಕ್ಯಾಂಡಲ್ ಇಲ್ಲಿ ಮೇಲ್ವರೆಗೂ ಬಂದಿದ್ರೆ ಸೊ ಈ ವಾಲಟಿಲಿಟಿನಲ್ಲಿ ಹಿಟ್ ಆಗುತ್ತೆ. ವಿಕ್ಸ್ ಇವತ್ತು 7% ಅಪ್ ಇದೆ. ಸೊ ಒಂದು ಸ್ಮಾಲ್ ಕ್ಯಾಂಡಲ್, ಇಲ್ಲೊಂದು ಚಿಕ್ಕ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದ್ರೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ತಿದೆ. ಅದೇ ಕಾರಣಕ್ಕೆ ನಾನು ತೊಗೊಂಡಿಲ್ಲ. ನೋಡಿ ಈ ರೆಡ್ ಕ್ಯಾಂಡಲಲ್ಲಿ ಎಕ್ಸಿಟ್ ಆಗ್ತಾರೆ ಸ್ಕ್ಯಾಲ್ಪರ್ಸ್, ಪುನಃ ಈ ಒಂದು ಪಿನ್ ಬಾರ್ ನೋಡ್ತಾ ಮತ್ತೆ ಎಂಟ್ರಿ ಆಗ್ತಾರೆ. ಅದು ತುಂಬ ತಪ್ಪು. ಕಾಂಟ್ರಾ ಟ್ರೇಡಿಂಗ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ. ಈ ಒಂದು 15 ಮಿನಿಟ್ಸ್ ಫುಲ್ ಬ್ಯಾಕ್ ಕ್ಯಾಂಡಲಲ್ಲಿ ಒಂದು ಟ್ರೇಡ್ ಪಂಚ್ ಮಾಡಿದ್ದೀವಿ. ಸೊ ಲೆಟ್ಸ್ ಸಿ. ಸೊ ಐಲ್ ಕೀಪ್ ಯು ಗೈಸ್ ಪೋಸ್ಟೆಡ್ ಏನಾಗುತ್ತೆ ಈ ಟ್ರೇಡ್ ಅಂತ. ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ದಿಸ್ ಇಸ್ ಆರ್ ಸ್ಟಾಪ್ ಲಾಸ್. ಈ 140 ಕ್ಯಾಂಡಲ್ ಹೈಕ್, ಇಲ್ಲ ಅಂದರೆ ಡೇ ಲೋ ಕೂಡ ಹಿಟ್ ಆಗ್ಬೋದು. ಡೇ ಲೋ ಇಸ್ ಆರ್ ಟಾರ್ಗೆಟ್. ಭಾಳ ಸ್ಟಾಪ್ ಲಾಸಸ್ ಇರುತ್ತೆ ಇಲ್ಲಿ. ಸೊ ನೋಡೋಣ, ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕಾಗುತ್ತೆ ಟಾರ್ಗೆಟ್ಗೆ. 3 PM ಒಳಗಡೆ ಟ್ರೇಡ್ ಎಕ್ಸಿಟ್ ಮಾಡ್ತೀನಿ. ಈ 3 PM ಮೂವ್ಸ್ ಆರ್ ವೆರಿ ಅನ್ಪ್ರೆಡಿಕ್ಟಬಲ್. ಮೇಲ್ಗಡೆ ಸುಮಾರು ಜನ ಸ್ಟಾಪ್ ಲಾಸ್ ಇದೆ. ಸೊ ಇದೊಂದು ಫ್ಲ್ಯಾಟ್ ಪ್ಯಾಟರ್ನ್ ಫಾರ್ಮ್ ಆಗ್ತಿದೆ ನೋಡ್ಬೋದು ನೀವು. ಸೊ ಮೇಲ್ಗಡೆ ಏನಾನ ಇದೇ ರೀತಿ ಒಂದು ಬ್ರೇಕ್ಔಟ್ ಕೊಟ್ಟರೆ ನಮ್ಮ ಸ್ಟಾಪ್ ಲಾಸ್ ತೊಗೊಳುತ್ತೆ. ಸಿಂಪಲ್ ಆಸ್ ದ್ಯಾಟ್. ಸ್ಟಾಪ್ ಲಾಸ್ ಕಾಯೋಣ, ಇಲ್ಲಾಂದರೆ ಟಾರ್ಗೆಟ್ ಕಾಯೋಣ. ನೋಡ್ಬೋದು ನೀವು ಸ್ಪಾಟ್ ಟ್ರೇಡ್ ಮೂವ್ ಆಗ್ತಿದೆ, ಆದರೆ ಆಪ್ಷನ್ಸಲ್ಲಿ ಮೂವ್ ಆಗ್ತಿಲ್ಲ. ಸೊ ನೀವು ನೋಡ್ಬೋದು 149 ರುಪೀಸಿಗೆ ಸೆಲ್ ಮಾಡಿದ್ವಿ, 138 ರುಪೀಸ್ಗೆ ಬೈ ಮಾಡಿದ್ವಿ. ಸೊ ನೀವು ಪ್ಲಾಟ್ ಮಾಡೋಣ ಅದನ್ನು. ವಿ ಶಾರ್ಟ್ ಅಟ್ was at 139, 149. So we purchased it at 138. So 36. So 130. Yeah, this was the stocks. The reason ಬೇಗ ಎಕ್ಸಿಟ್ ಆಗಿರೋದಕ್ಕೆ ಕಾರಣ ಬಂದು 3 PM ಬರ್ತಿದೆ. 3 PM ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೂವ್ಸ್ ಆಗುತ್ತೆ. ಸೊ ವಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಸೊ ದಿಸ್ ಈಸ್ ಅರೌಂಡ್ 7.23%. ಸೊ ವಿ ಹ್ಯಾಡ್ ಟು ಎಕ್ಸಿಟ್. ನೋಡಿ ಟುಡೇ ಎವ್ರಿಥಿಂಗ್ ಇಸ್ ವೀಕ್. ಐ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇಲ್ಲಿ ಏನಕ್ಕೆ ನಾನು ಟ್ರೇಡ್ ತೊಗೊಳ್ಲಿಕ್ಕೆ ಆಗಿಲ್ಲ ಅಂತ. ಐ ವಾಸ್ ವೇಟಿಂಗ್ ಫಾರ್ ಅ ರಿಟ್ರೇಸ್. ಫೈನಲಿ ಈ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ತೊಗೊಂಡೆ. ಇಲ್ಲಿ ತೊಗೋಬೇಕಿತ್ತು, ಬಟ್ ಅಗೇನ್ ವಿ ಮಿಸ್ಡ್ ಇಟ್. ವಿ ಮಿಸ್ಡ್ ಅ ವೆರಿ ಗುಡ್ ಆಪರ್ಚುನಿಟಿ ಹಿಯರ್. ಸೊ ಇಲ್ಲಿ ಸ್ಟಾಪ್ ಲಾಸಸ್ ಆಗಿ ಇಲ್ಲಿ ಬಂತು. ಸೊ ಇಟ್ಸ್ ಗುಡ್, ವಿ ಮೇಡ್ ಸಮ್ ಮನಿ. ನೋಡಿ ದಿಸ್ ಇಸ್ ದ ಬ್ಯೂಟಿ. 252 ಸೆಲ್ ಮಾಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಕೂತ್ಕೊಂಡು 252ಗೆ ಫಸ್ಟ್ ಟ್ರೇಡ್ ತೊಗೊಂಡಿರೋದು. ಸೊ ದಿಸ್ ಇಸ್ ಕಾಲ್ಡ್ ಪೇಷನ್ಸ್. 149ಗೆ ಸೆಲ್ ಮಾಡಿದೆ, 138. ಐ ನೋ ರಿಸ್ಕ್ ಟು ರಿವಾರ್ಡ್ ಕೂತ್ಕೊಂಡಿಲ್ಲ ಈ ಪ್ರಾಫಿಟ್, ಬಟ್ 3 PM ಹತ್ರಕ್ಕೆ ಬರ್ತಿದೆ. ಈ 3 PM ಮೂವ್ಸ್ ಆರ್ ವೆರಿ ಅನ್ಪ್ರೆಡಿಕ್ಟಬಲ್. ನಾನು ಮುಂಚೆನೇ ಎಕ್ಸಿಟ್ ಆಗಬೇಕಿತ್ತು. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್.